ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ತುಂಬ ಜನ ನಾನು ಡೈಲಿ ವ್ಲಾಗ್ ತೋರಿಸಿ ಅಂತ ಹೇಳಿದರೆ, ಆ್ಯಂಡ್ ಅದ್ರ ಜೊತೆಗೆ ನಾನು ಮಾರ್ನಿಂಗ್ ಹೇಗೆ ಡೈಲಿ 5 ಮಿನಿಟ್ಸಲ್ಲಿ ಮಾರ್ನಿಂಗ್ ರೂಟೀನ್ ಮಾಡ್ತೀನಿ, ಪೂಜಾ ರೂಟೀನ್ ಅಂತಲೂ ಹೇಳ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನಾನು ಮಾರ್ನಿಂಗ್ 5:45 to 6 ತನಕ ಹೇಳ್ತೀನಿ. ಎದ್ದು ಎಲ್ಲ ಫ್ರೆಶನ್ ಅಪ್ ಆಗೋ ತನಕ ನಮ್ಮ ಮನೆಗೆ ಮೇಡ್ ಅಂದರೆ ಹೆಲ್ಪ್ ಮಾಡೋಕ್ಕೆ ಬರೋರು. ಸೊ ಅವರು 6:30 ತನಕ ಬಂದುಬಿಟ್ಟು ಮನೆ ಕ್ಲೀನ್ ಮಾಡೋಗ್ತಾರೆ. ಪಾತ್ರೆ ಎಲ್ಲ ತೊಳೆಯಲ್ಲ, ಮನೆ ಒಂದು ಕ್ಲೀನ್ ಮಾಡೋಕ್ಕೆ ಮಾರ್ನಿಂಗೆ ಬರ್ತಾರೆ. ಸೊ ಅದೊಂದು ಕೆಲಸ ನನಗೆ ಆ ಟೈಮಿಂಗ್ ಸೇವ್ ಆಗುತ್ತೆ. ಆ ಟೈಮಿಂಗ್ಸಲ್ಲಿ ನಾನು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡ್ತೀನಿ. ಓಂ ರೂಮ್ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು, ಅದಾದಮೇಲೆ ಮೆಡಿಟೇಷನ್ ಒಂದು ಸಾಂಗ್ ಹಾಕ್ತೀನಿ ಟಿ ವಿಯಲ್ಲಿ ದೊಡ್ಡದಾಗಿ. ಮಂತ್ರ ಎಲ್ಲ ಇರುತ್ತಲ್ಲ, ಮಾರ್ನಿಂಗ್ 7 ಮಂತ್ರಾಸ್ ಅಂತ ಹೇಳಿ ಒಂದು ಯೂಟ್ಯೂಬಲ್ಲಿ ಒಂದು ಸಾಂಗ್ ಇದೆ. ಸೊ ಅದನ್ನು ಹಾಕಿಬಿಟ್ಟು ಸುಮ್ಮನೆ ಗಾರ್ಡನಲ್ಲಿ ಕೂತ್ಕೊಂಡು ಒಂದು 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ಸಾಂಗ್ ಅದು, ಆ 5 ಮಿನಿಟ್ಸಿಗೆ ನಾನು ಮೆಡಿಟೇಷನ್ ಮಾಡ್ತೀನಿ. ಸೊ ಯೂಶ್ವಲಿ ನನಗಿದಿಷ್ಟು ಕೆಲಸ 7:30 ಒಳಗಡೆ ಆಗೋಗುತ್ತೆ. ನಾನು 6 o'clock ಎದ್ರೂ ನಂಗೆ 1.5 ಅವರಲ್ಲಿ ಮೆಡಿಟೇಷನು ಆಗುತ್ತೆ, ಸ್ನಾನವೂ ಆಗುತ್ತೆ, ಆ್ಯಂಡ್ ಹೂವು ಕಿತ್ಬಿಟ್ಟು ದೇವ್ರ ಪೂಜೆನೂ ಮಾಡಿಟ್ಟಿರ್ತೀನಿ. ಬಟ್ ಇವತ್ತು ನಾನು ಸ್ವಲ್ಪ ವ್ಲಾಗ್ ಮಾಡಬೇಕಾಗಿತ್ತು, ಅದು ಎಸ್ಪೆಷಲಿ ತುಳಸಿ ಪೂಜಾದ ಬಗ್ಗೆ. ಹಾಗಾಗಿ ನಾನು ಈಶನ್ ಸ್ಕೂಲಿಗೆ ಕಳಿಸಿದ ಮೇಲೆ ಪೂಜೆ ಮಾಡೋಣ, ತುಳಸಿ ವಿಡಿಯೋನೂ ಮಾಡೋಕ್ಬೇಕಲ್ಲ, ಟೈಮ್ ಹಿಡಿಯುತ್ತೆ ಅಂತ ಹೇಳ್ಕೊಂಡು ಇದು ಮಾಡಿದೆ. ದೆನ್ ನೆಕ್ಸ್ಟ್ ಥಿಂಗ್ ಇಸ್ ನನ್ನ ಹಕ್ಕಿಗಳಿಗೆಲ್ಲ ಹಾಕ್ತೀನಿ ಬಿಸ್ಕೆಟು ಬ್ರೆಡ್ ಎಲ್ಲ ಹಾಕಿ. ಮನೇಲಿ ಇವತ್ತು ಪೂರಿ ಮತ್ತು ಪನ್ನೀರ್ ಮಾಡಿದ್ದೆ. ಆಮೇಲೆ ನನ್ನ ಮಗಳದೆಲ್ಲ ರೆಡಿ ಮಾಡಬೇಕಲ್ಲ, ಹಂಗೆ ವೀಡಿಯೋ ಮಾಡಬೇಕು ಅಂತ ತಲೆಯಲ್ಲಿ ಹೊಡೆಯೋದೇ ಇಲ್ಲ. ಸೊ ಇದು CC ಕ್ಯಾಮ್ರಾ ವೀಡಿಯೋ. ಸೊ ನನ್ನ ಮಗಳಿಗೆ ಪಟ ಅಂತ 2 ಪೂರಿ ತಿನ್ನಿಸಿ, ಪನ್ನೀರ್ ತಿನ್ನಿಸಿ, ಅವಳಿಗೆ ಬಾಕ್ಸಿಗೂ ಒಂದು ಪನ್ನೀರ್ ಪೂರಿ ಕಟ್ಬಿಟ್ಟು ಒಂದು ಬನಾನಾ ಕಟ್ಟಿದೆ. ಸ್ನ್ಯಾಕ್ಸ್ ಅಷ್ಟೇ, ಊಟ ಸ್ಕೂಲಲ್ಲೇ ಇರುತ್ತೆ. ಸೊ ಅಷ್ಟು ರೆಡಿ ಮಾಡಿಬಿಟ್ಟು ಅವಳಿಗೆ ನಾನು ಸ್ಕೂಲಿಗೆ ಕಳಿಸ್ತಿರೋದು. ಕರೆಕ್ಟ್ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ 7 o'clock 6:30 ಅಷ್ಟೊತ್ತಿಗೆ ಹೋಗಿರ್ತಾರೆ ಜಿಮ್ಮಿಗೆ. 8 ಅಷ್ಟೊತ್ತಿಗೆ ಬರ್ತಾರೆ. 7:30 ಹಿಂಗೆ 7ಗೆ ಹೋದ್ರೂ 8:30 ತನಕ ಬಂದುಬಿಡ್ತಾರೆ. ಅವ್ರು ಬಂದು ಈಶನ್ನ ಬಸ್ ಸ್ಟಾಪ್ ಏನಿದೆ ನಮ್ಮ ಮನೆಯಿಂದ ವಾಕೇಬಲ್ ಡಿಸ್ಟಿಂಕ್ಷನ್ ಬಸ್ ಸ್ಟಾಪ್ಗೆ ಕರ್ಕೊಂಡೋಗಿ ಬಿಡ್ತಾರೆ. 8:30ಗೆ ನನ್ನ ಮಗಳು ಮನೆಯಿಂದ ಹೊರಡ್ತಾಳೆ. ಸೊ ಇದಿಷ್ಟಾದಮೇಲೆ ನನಗೆ ಕಂಪ್ಲೀಟ್ಲಿ 4:30 ತನಕ ಫ್ರೀ ಇರುತ್ತೆ. ಆ್ಯಂಡ್ ಇವತ್ತು ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ನಾನು ಪೂಜೆ ಅಷ್ಟರೊಳಗೆ ಮುಗಿಸ್ಬಿಟ್ಟಿರ್ತೀನಿ, 5-10 ನಿಮಿಷ ಪೂಜೆ. ಬಟ್ ಇವತ್ತು ನಾನು ತುಳಸಿ ವ್ಲಾಗ್ ಮಾಡಬೇಕಾಗಿತ್ತು ಇಂಗ್ಲೀಷಲ್ಲಿ. ತುಂಬ ಜನ ತುಳಸಿ ಹೇಗೆ ಕೇರ್ ಮಾಡ್ತೀರಾ ಅಂತ ವೀಡಿಯೋ ಮಾಡಿ ಅಂತ ಇಂಗ್ಲೀಷಲ್ಲಿ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಒಂದು ಸಪ್ರೇಟ್ ವಿಡಿಯೋ ಆಲ್ರೆಡಿ ನೆನ್ನೆ ಹಾಕಿದ್ದೀನಿ ನೋಡಿ, ನಾನು ತುಳಸಿ ವ್ಲಾಗ್ ಅಂತೇಳಿ. ಸೊ ಅದು ನೆನ್ನೆ ಮಾಡಿರೋಂಥ ವಿಡಿಯೋ ಕಂಟೆಂಟ್ ಮಾಡಿರೋದು. ಸೊ ಇದು ನಮ್ಮ ಮನೆ ತುಳಸಿ ಈಗ ಇಷ್ಟು ಚೆನ್ನಾಗಿ ಬೆಳೆದಿದೆ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿದಾಗ ಏಪ್ರಿಲಲ್ಲಿ ಮಾಡಿದ್ದೆ ಅನ್ಸುತ್ತೆ, ಈಗ ಜೂನು. ಸೊ 3 ಮಂತ್ಸಲ್ಲಿ ಒಳ್ಳೆ ತುಂಬ ಬ್ರ್ಯಾಂಚಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಬಗ್ಗೆನೇ ಕ್ಲೀನಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ ಅದು. ಸೊ ಫಸ್ಟ್ ನಾನು ದೇವರಿಗೆಲ್ಲ ತುಳಸಿ ಪೂಜೆ ಮಾಡೋಕ್ಕಿಂತ ಮುಂಚೆ ಹೊಸಲಿಗೆ ಪೂಜೆ ಮಾಡ್ಕೊತೀನಿ. ಮನೆಗೆ ಅದು ಪಾಸಿಟಿವ್ ಎನರ್ಜಿ ಕೊಡಬೇಕು ಅಂತೇಳಿ ಅದಕ್ಕೆ ಅಷ್ಟೇ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಹೂ ಕಿತ್ತಿರ್ತೀನಲ್ಲ ಅದನ್ನು ನಾನು ಹೂವನ್ನ ಏರಿಸ್ತೀನಿ. ಸೊ ಹೇಳಿದ್ನಲ್ಲ, ಇದು ಇಂಗ್ಲೀಷಲ್ಲಿ ವ್ಲಾಗ್ ಮಾಡಬೇಕಾಗಿತ್ತು, ಹಾಗಾಗಿ ಇವತ್ತು ಫಿಲ್ಮ್ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಫಿಲ್ಮ್ ಯೂಶ್ವಲಿ ಮಾಡೋದಿಲ್ಲ. ಫಾಸ್ಟಾಗಿ 5 to 10 ಮಿನಿಟ್ಸಲ್ಲಿ ತುಳಸಿ ಪೂಜಾ, ಡೋರ್ ಪೂಜಾ ಆ್ಯಂಡ್ ಮನೆ ದೇವ್ರ ಪೂಜೆನ 10 ಮಿನಿಟ್ಸ್ ಟೈಮ್ ಕೊಟ್ಟಿರ್ತೀನಿ. ಬಟ್ ಇವತ್ತು ತುಳಸಿ ಬಗ್ಗೆನೇ ಹೇಳಬೇಕು ಅಂತ ಇತ್ತು. ತುಂಬ ಜನನೂ ಅದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಒಂದು ಇಂಗ್ಲೀಷ್ ವ್ಲಾಗ್ ಸಪ್ರೇಟಾಗಿ ಮಾಡಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ಇದ್ರ ಬಗ್ಗೆ ಡೀಟೇಲ್ ವ್ಲಾಗಿನ ಹೇಳಿದ್ದೀನಿ, ಹೇಗೆ ನಮ್ಮ ಮನೇಲಿ ನಾನು ಕೇರ್ ಮಾಡ್ತೀನಿ ಅಂತ ಹೇಳ್ಕೊಂಡು, ಅದಕ್ಕೆ ಎಷ್ಟು ಪಾಸಿಟಿವ್ ಆಗಿ ಎಷ್ಟು ಎನರ್ಜಿ ಬೇಕು ಅಂತ ಹೇಳ್ಕೊಂಡು. ಆ್ಯಂಡ್ ಮೇಯ್ನಾಗಿ ಗೊತ್ತಿದ್ದೇ ಇದೆ 4 to 5 hours ಸನ್ ಶೈನ್ ಬೇಕೇ ಬೇಕು. ಹಾಗಾಗಿ ಇದನ್ನು ನಾರ್ತ್ ಅಥವಾ ಈಸ್ಟಲ್ಲಿ ಇಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ತುಂಬ ಚೆನ್ನಾಗಿ ಸನ್ರೈಸ್ ಆಗುತ್ತೆ ಅಂತ. ನಮ್ಮ ಮನೇದು ನಾರ್ತ್ ಈಸ್ಟ್ ಕಾರ್ನರಲ್ಲೇ ಪ್ಲೇಸ್ ಆಗಿದೆ. ಆ್ಯಂಡ್ ಸೂರ್ಯನ ಬೆಳಗ್ಗೆ ಅದ್ರ ಬಿಸಿಲು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಹಳೆ ವಿಡಿಯೋ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೆಷ್ಟು ಚೆನ್ನಾಗಿ ಈಗ ಹೆಂಗೆ ಗ್ರೋ ಆಗಿದೆ, ಆವಾಗ ಎಷ್ಟು ಸಣ್ಣದಿತ್ತು ಅಂತ. ಸೊ ಈ ಒಂದು ತುಳಸಿ ಗಿಡಕ್ಕೆ ಇವಾಗ 1 ವರ್ಷ ಆಯಿತು ಫೈನಲಿ. ಯಾರು ನನ್ನ ಹಳೆ ವಿಡಿಯೋ ನೋಡಿಲ್ಲ ಅವರಿಗೋಸ್ಕರ ಇದು. ಸೊ ಮೇಜರ್ ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಸೊ ಇದು ಏನಿದೆ, ಹೂ ಕಾಣಿಸ್ತಿದೆ ಅಲ್ವಾ, ಸೊ ಇದು ನಿಮ್ಮ ತುಳಸಿಯ ಸೀಕ್ರೆಟು. ಈ ಹೂನ ಪ್ಲಕ್ ಮಾಡಬೇಕು, ನೇಲ್ಸ್ನೆಲ್ಲ ಮುಟ್ಟಬಾರ್ದು. ಸೊ ನಾನು ಆ್ಯಕ್ಚುಲಿ 1 ವಾರ ಪೀರಿಯಡ್ಸ್ ಆಗೋಗಿದ್ದೆ, ಹಾಗಾಗಿ ತುಳಸಿ ಹತ್ರ ಬಂದೇ ಇರಲಿಲ್ಲ. ಸೊ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ನನಗಿದು ಡೆಫಿನೆಟ್ಲಿ 1/2 hour ಬೇಕಾಯಿತು. ಇಲ್ಲಾಂದರೆ 5 ಮಿನಿಟ್ಸ್ 2 ಮಿನಿಟ್ಸಲ್ಲಿ ನಾನು ಅದನ್ನು ಹೂ ಕಿತ್ತುಬಿಡ್ತಿದ್ದೆ. ಬಟ್ ಇವತ್ತು ತುಂಬ ಹೊತ್ತು ಬೇಕಾಯಿತು ನನಗೆ. ಆ ಹೂ ಕೀಳೋಕ್ಕಿಂತ ಮುಂಚೆ ನಾನು ದೇವರಿಗೆ ನಮನೆ ಮಾಡ್ತೀನಿ, ಅಂದರೆ ಪರ್ಮಿಷನ್ ಕೇಳ್ತೀನಿ. ನಾನು ಇದನ್ನು ಹೂ ಕೀಳ್ತಾ ಇದ್ದೀನಿ, ಕ್ಷಮಿಸ್ಬಿಡು ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿ ಆಮೇಲೆ ಅಲ್ಲಿರೋ ಹೂಗಳನ್ನೆಲ್ಲ ಕೀಳ್ತಾ ಹೋಗ್ತೀನಿ. ಸೊ ನೇಲ್ಸ್ ಯೂಸ್ ಮಾಡಿದೆ, ಜಸ್ಟ್ ಫಿಂಗರ್ ಟಿಪ್ಪಲ್ಲಿ ಕೀಳೋದು.
ಇದು ತುಂಬ ವಿಷ್ಣುವಿಗೆ ಪ್ರಿಯವಾದ ಒಂದು ಹೂವು. ಹಾಗಾಗಿ ಮನೇಲಿ ಇರುವಂಥ ನಾರಾಯಣನ ಫೋಟೋ ಹತ್ರ, ಸಾಯಿಬಾಬಾ ಫೋಟೋ ಹತ್ರ, ಶ್ರೀಧರ ಸ್ವಾಮಿ ಫೋಟೋ ಇದೆ ಅಲ್ಲೆಲ್ಲ ಹತ್ರನೂ ತುಳಸಿ ದಳನ ಇಡ್ತೀನಿ. ಅದಲ್ಲದೆ ಈ ತುಳಸಿ ದಳನ ಏನು ಮಾಡ್ತೀರಾ ಅಂತ ಲಾಸ್ಟ್ ಟೈಮ್ ಕೇಳಿದರೆ, ಅದನ್ನೆಲ್ಲ ಗಿಡದ ಕೆಳಗಡೆ ಹಾಕಿರ್ತೀನಿ, ಅದು ಗೊಬ್ಬರ ಆಗಿರುತ್ತೆ, ಅದನ್ನೆಲ್ಲ ಬೇರೆ ಬೇರೆ ಗಿಡಗಳಿಗೆ ಹಂಚ್ತೀನಿ. ಅದೊಂದು ರೆಮಿಡಿ ಇದೆ. ಇನ್ನೊಂದು, ಅದನ್ನ ಸ್ವಲ್ಪ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದನ್ನು ರಾತ್ರಿ ಧೂಪ ಹಚ್ತೀವಲ್ಲ ಅದಕ್ಕೆ ಸ್ವಲ್ಪ ಸಿಂಪಡಿಸಿದ್ರೆ ಅದ್ರದ್ದು ಸ್ಮೆಲ್ಲೆಲ್ಲ ಬರುತ್ತೆ ಅಂತ ಹೇಳ್ಕೊಂಡು. ಸೊ ಇದು ಮೇಜರ್ ಥಿಂಗ್. ತುಳಸಿ ಗಿಡ ಬ್ರಾಂಚಸ್ಗಳು ಬೆಳಿಬೇಕು ಅಂದರೆ ಈ ಹೂವನ್ನ ತೆಗೆದ್ರೆ ಅಲ್ಲಿ ಬ್ರಾಂಚಸ್ಗಳು ಒಂದೊಂದೇ ಬೆಳೀತಾ ಹೋಗುತ್ತೆ. ಸೊ ಕಾಣಿಸ್ತಿದೆಯಾ? ಸೊ ಇದೆ ಹೂವು. ಸೊ ಇದನ್ನು ಮಾತ್ರ ಮಿಸ್ ಮಾಡಬೇಡಿ, ಒಣಗಕ್ಕೆ ಬಿಡಬೇಡಿ. ಇದನ್ನು ಆದಷ್ಟು ಹಸಿ ಇರಬೇಕಾದ್ರೆ ತೆಗೆದುಬಿಡಿ. ಆ್ಯಂಡ್ ಗೊತ್ತಿದೆ, ಸಾಯಿಲ್ ಪಾಟಿ ಮಿಕ್ಸಿಂಗ್ ತುಂಬ ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಕೊಕೊಪೀಟ್ ಇರಬೇಕು, ವರ್ಮಿ ಕಂಪೋಸ್ಟು, ಮರಳು, ಒಳ್ಳೆ ಗಾರ್ಡನ್ ಮಣ್ಣು ಅದೆಲ್ಲ ಸೇರಿ ಮಿಶ್ರಣ ಮಾಡಿರೋ ಪಾಟಲ್ಲಿ ತುಳಸಿ ಗಿಡನ ಹಾಕಬೇಕು. ಇವತ್ತು ನನಗಿದಕ್ಕೆ ಇದನ್ನು ಪೂರ್ತಿ ಆ ಹೂವನ್ನ ತೆಗಿಲಿಕ್ಕೆ ಹಾಫ್ ಆನ್ ಅವರ್ ಬೇಕಾಯಿತು. ಹೇಳಿದ್ನಲ್ಲ, ಒಂದು ವಾರ ತುಳಸಿನ ಮುಟ್ಟಿರಲಿಲ್ಲ, ಹಾಗಾಗಿ ಅದು ತುಂಬ ಬೆಳ್ಕೊಂಡಿತ್ತು. ಡೈಲಿಗೆ ನಾವು ಆ ಕೆಲಸ ಮಾಡಿದ್ರೆ 2 ಮಿನಿಟ್ಸಲ್ಲಿ ಸ್ವಲ್ಪ ಬೆಳೆದಿರುತ್ತೆ, ತೆಗೆದು ಬಿಡ್ಬೋದು. ಸೊ ಅದೊಂದು ಮೇಜರ್ ರೋಲು. ಒಂದು ವಾರಗಟ್ಟಲೆ ಬಿಟ್ಟರೆ 1 ಡೇ ಇದಕ್ಕೋಸ್ಕರ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ತೆಗಿಬೇಕು ನೀಟಾಗಿ ಅಂತ. ಆ್ಯಂಡ್ ಪೀರಿಯಡ್ಸ್ ಟೈಮಲ್ಲಿ ನಾವು ಇಂಪ್ಯೂರ್ ಇರ್ತೀವಿ ಅಂತ ಅಲ್ಲ, ಪ್ಲೀಸ್ ಅದನ್ನು ತಪ್ಪು ಭಾವನೆ ಮಾಡ್ಕೊಳ್ಳೇಬೇಡಿ. ಪೀರಿಯಡ್ಸ್ ಟೈಮಲ್ಲಿ ಮುಟ್ಟಬಾರ್ದು, ಹೋಗಬಾರ್ದು ಅಂದರೆ ನಾವು ಏನೋ ಅಶುದ್ಧ ಏನೋ ಅಂತ ಅಂದ್ಕೊತಾರೆ. ಬಟ್ ಅಲ್ಲ, ನಮ್ಮ ಎನರ್ಜಿ ಒಂದು ಹೈಯಲ್ಲಿರುತ್ತೆ ಆವಾಗ ಫರ್ಟಿಲಿಟಿ ನಮ್ಮ ಡೇಟ್ ಟೈಮಲ್ಲಿ. ಇದಕ್ಕೆ ಜೀವ ಇರುತ್ತೆ ತುಳಸಿ ಗಿಡಕ್ಕೂ. ಸೊ ನಮ್ಮ ಈ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ಮ್ಯಾಚ್ ಆಗೋಲ್ಲ, ಇದಕ್ಕೆ ತೊಂದರೆ ಆಗ್ಬೋದು. ತಮ್ಮ ಓವರ್ ಹೀಟೆಡ್ ಆಗಿರೋದ್ರಿಂದ ಅವ್ರಿಗೆ ಆ ತುಳಸಿ ಗಿಡಕ್ಕೆ ಸ್ವಲ್ಪ ಶಾಖ ಜಾಸ್ತಿ ಆಗ್ಬೋದು ಅಂತ ಹೇಳ್ಕೊಂಡು ದೂರ ಇರಲಿಕ್ಕೆ ಹೇಳ್ತಾರೆ ಅಷ್ಟೇ. ಫ್ರೀಕ್ವೆನ್ಸಿ, ನಾಟ್ ಅಬೌಟ್ ಪ್ಯೂರಿಟಿ. ನಾವು ಆ್ಯಕ್ಚುಲಿ ನಾವು ತುಂಬಾ ಶುದ್ಧವಾಗಿರ್ತೀವಿ ಪೀರಿಯಡ್ಸ್ ಆದಾಗ. ಸೊ ಎಸ್, ಪೀರಿಯಡ್ ಆದಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಅದಕ್ಕೆ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇವತ್ತು ಹೇಳ್ದಂಗೆ ತುಳಸಿ ಗಿಡಕ್ಕೆ ಏನೇನು ಹಾಕ್ತೀನಿ ಅಂತ ಮೊದಲೇ ಹೇಳಿದ್ದೆ, ಮತ್ತೊಂದು ಸಲ ಹೇಳ್ತಾಯಿನಿ. ಸೊ ಇದು ಹಸಿ ಹಾಲು ವಾರದಲ್ಲಿ 2 ಸಲ ಆದರೂ ಹಾಕಲೇಬೇಕು, ಎಸ್ಪೆಷಲಿ ಮಂಡೇ ಮತ್ತು ಫ್ರೈಡೇ ಹಾಕ್ತೀನಿ. ಆ್ಯಂಡ್ ಇದು ಅರ್ಶಿನದ ನೀರು, ಅದನ್ನು ಡೈಲಿ ಹಾಕ್ತೀನಿ. ಅರ್ಶಿನದ ನೀರನ್ನ ಹಾಕಿ ಅರ್ಶಿನ ಕುಂಕುಮ ಹಚ್ಬಿಟ್ಟು ಹೂನ ಏರಿಸ್ಬಿಟ್ಟು ಸೀದಾ ದೇವ್ರ ಮನೆಗೆ ಹೋಗ್ತೀನಿ. ಅದು ಜಸ್ಟ್ 2 ಮಿನಿಟ್ಸ್ ಕೆಲಸ. ನಾನು ಇವತ್ತು ನಿಮಗೆ ಫಿಲ್ಮ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು, ಎಲ್ಲದನ್ನು ತೋರಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಹಸಿ ಹಾಲು, ಅರ್ಶಿನ ಕುಂಕುಮ ಇದಿಷ್ಟನ್ನು ಹಾಕಿ ಹಚ್ಚಿ ತುಳಸಿ ಮಂತ್ರ ಇರುತ್ತೆ, ನಮಸ್ ತುಳಸಿ ನಮೋ ಅಂತ ಹೇಳ್ಕೊಂಡು ಆ ಒಂದು ತುಳಸಿ ನನಗೆ ಅಷ್ಟೊಂದು ಬರಲ್ಲ, ಅಥವಾ ಓಂ ಶ್ರೀ ತುಳಸಿ ನಮಸ್ತುತೆ ಅಂತ ಹೇಳ್ಕೊಂಡು ತುಳಸಿಗೆ ಅರ್ಶಿನ ಕುಂಕುಮನ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗ್ತೀನಿ. ಆ್ಯಂಡ್ ಹೇಳ್ತಾರಲ್ಲ, ತುಳಸಿ ಚೆನ್ನಾಗಿ ಬೆಳೆದ್ರೆ ನಮ್ಮ ಮನೇಲಿ ಸಮೃದ್ಧಿ ನೆಲೆಸತ್ತೆ ಅಂತ ಹೇಳ್ಕೊಂಡು, ಅದು ಮೇಜರ್ ರೀಸನ್ನು ಹೌದು. ಅದು ಕಾಣಿಸುತ್ತೆ, ಯಾಕಂದರೆ ಅದು ಲೈಫ್ ಪ್ಲ್ಯಾಂಟ್. ಅದರೊಳಗೆ ನಮಗೆ ಹೇಳುತ್ತೆ, ಆ ಲೈಫ್ ಪ್ಲ್ಯಾಂಟ್ ಆಗಿರೋದ್ರಿಂದ ಅದು ನಮಗೆ ಏನಿದೆ ಏನಿಲ್ಲ ಅನ್ನೋ ಎನರ್ಜಿ ಏನಿದೆ ನಮ್ಮ ಮನೇಲಿ ಅನ್ನೋದನ್ನು ಹೇಳುತ್ತೆ. ಸೊ ದಿಸ್ ಇಸ್ ಟ್ರೂ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಮ್ಗೆ ಯಾವ ಎನರ್ಜಿ ಇರುತ್ತೆ ಆ ಎನರ್ಜಿ ಮ್ಯಾಚ್ ಆದರೆ ಫ್ರೀಕ್ವೆನ್ಸಿ ಹೈ ಆಗಿ ಎಲ್ಲದೂ ಚೆನ್ನಾಗಾಗತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟು ಅದೇನು ಹೂವು ಮತ್ತು ತುಳಸಿ ದಳ ಎಲ್ಲ ಕಿತ್ತಿರ್ತೀನಲ್ಲ, ಆ ಒಂದು ಇದು ಏನಿರುತ್ತೆ ದೇವ್ರದ್ದು ಒಂದು ತಟ್ಟೆ ಇರುತ್ತೆ, ನಾನು ಹೂವೆಲ್ಲ ತೊಗೊಂಡು ತುಳಸಿ ದಳ ಎಲ್ಲ ತೊಗೊಂಡಿರೋದು ಅದನ್ನ ತೊಗೊಂಡ್ಬಿಟ್ಟು ಹೂವನ್ನ ಏರಿಸ್ತೀನಿ. ಹೊಸಲಿಗೆ ಏರಿಸ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ದೇವ್ರ ಪೂಜೆ ಮಾಡಲಿಕ್ಕೆ ಹೋಗ್ತೀನಿ. ದೇವ್ರ ಪೂಜೆನೂ ಅಷ್ಟೇ, ಅದಕ್ಕೆ ಒಂದು ತಾಮ್ರದಲ್ಲಿ ಲೋಟದಲ್ಲಿ ನೀರು ತಂದಿರ್ತೀನಿ, ಒಂದು ಬೆಳ್ಳಿ ಲೋಟದಲ್ಲಿ ನೀರು ತಂದಿರ್ತೀನಿ. ನೈವೇದ್ಯಕ್ಕೆ ಅಂತ ಹಣ್ಣಿದ್ರೆ ಹಣ್ಣು ತರ್ತೀನಿ, ಬಾಳೆಹಣ್ಣು ಯೂಶಲಿ ಇರುತ್ತೆ, ಇಲ್ಲಾಂದರೆ ಹಸಿ ಹಾಲನ್ನಾದರೂ ತೊಗೊಂಬರ್ತೀನಿ. ಆ್ಯಂಡ್ ನಾನು ದೇವ್ರನ್ನ ಡೈಲಿ ತೊಳೆಯೋದಿಲ್ಲ, ಹುಣ್ಣಿಮೆಗೆ ಒಂದು ಸಲ ಅಥವಾ ಏನಾದ್ರು ಸ್ಪೆಷಲ್ ಒಕೇಶನ್ ಫೆಸ್ಟಿವಲ್ ಇದ್ದಾಗ, ಹಬ್ಬಗಳಿದ್ದಾಗ ಮಾತ್ರ ದೇವ್ರನ್ನ ತೊಳಿತೀನಿ. ಅದು ಬಿಟ್ಟರೆ ಹುಣ್ಣಿಮೆಗೆ ಒಂದಿನ ದೊಡ್ಡ ಪೂಜೆ, ಅರ್ಧ ಗಂಟೆ ಪೂಜೆ, ಇಲ್ಲ ಡೈಲಿ ನಾನು 5 ಮಿನಿಟ್ಸ್ ಪೂಜೆ ಅಷ್ಟೇ. ನಾನು ಫಸ್ಟು ದೀಪ ಹಚ್ಚಿದ ಕೂಡಲೇ ಒಂದು 1 ಮಿನಿಟ್ ನಾನು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊತೀನಿ. ಸೊ ದಟ್ ನನ್ನ ಕಾನ್ಸಂಟ್ರೇಷನ್ ಎಲ್ಲ ದೇವ್ರ ಮನೆಯಲ್ಲೇ ಬರಲಿ ಅಂತ ಹೇಳ್ಕೊಂಡು, ಅದೊಂದು ಮೆಡಿಟೇಷನ್ ಕಾನ್ಸಂಟ್ರೇಷನಿಗೋಸ್ಕರ. ಸೊ ಅದಾದಮೇಲೆ ಅರ್ಶಿನ ಕುಂಕುಮನೆಲ್ಲ ದೇವರಿಗೆ ಜಸ್ಟ್ ಸಿಂಪಡಿಸ್ತೀನಿ, ಯಾಕಂದರೆ ಆಲ್ರೆಡಿ ಹಚ್ಚಿಟ್ಟಿರ್ತೀನಿ. ನಾನು ಹುಣ್ಣಿಮೆ ಪೂಜೆ ಮಾಡಿದಾಗ ಸಿಂಪಡಿಸ್ಬಿಟ್ಟು ತಂದಿರೋ ಹೂಗಳನ್ನೆಲ್ಲ ದೇವರಿಗೆ ಏರಿಸ್ತಾ ಹೋಗ್ತೀನಿ. ಏರಿಸ್ತಾ ಇರಬೇಕಾರಲ್ಲ ಎಲ್ಲೆಲ್ಲಿ ಏರಿಸ್ತಾ ಇದ್ದೀನಿ ಆ ದೇವ್ರನ್ನ ನೇಮ್ ಹೆಸರು ಇಟ್ಕೊಂಡು ಆ ನೇಮ್ನ ಹೇಳ್ಕೊಂಡು ಓಂ ನಮಃ ಶಿವಾಯ, ಓಂ ದುರ್ಗಾಯ ನಮಃ ಈ ಥರ ಹೇಳ್ಕೊಂಡು ಪೂಜೆ ಮಾಡ್ತೀನಿ. ಅದಾದಮೇಲೆ ಫೈನಲ್ಲಾಗಿ ನಾನು ತುಪ್ಪ ದೀಪನ ಹಚ್ತೀನಿ. ಹೂನೆಲ್ಲ ಏರಿಸಿ ಆದಮೇಲೆ ತುಪ್ಪ ದೀಪ ಹಚ್ತೀನಿ. ಆ್ಯಂಡ್ ಆ ತುಪ್ಪದ ದೀಪಕ್ಕೆ ಅರಿಶಿನ, ಅಕ್ಕಿ ಮತ್ತು ಹೂವಿಂದ ಏನಿದೆ ಅದನ್ನು ಸಹಿತ ಏರಿಸ್ತೀನಿ. ದೀಪಕ್ಕೂ ಸಹಿತ ನಾನು ಪೂಜೆ ಮಾಡ್ಕೊತೀನಿ. ಅದಾದಮೇಲೆ ನೈವೇದ್ಯಗೆ ಅಂತ ಬಾಳೆಹಣ್ಣು ಇರುತ್ತಲ್ಲ, ಸೊ ಅದನ್ನು ನೈವೇದ್ಯ ಮಾಡ್ತಿರೋದು.
ಸೊ ಅದೇ ಇದೆ ಅಂತೇನಿರಲ್ಲ, ಮನೇಲಿ ಸಕ್ಕರೆ ಇದ್ದರೂ ಬೆಲ್ಲ ಇದ್ರೂ ಇಲ್ಲ ಅಂತಂದರೆ ಹಸಿ ಹಾಲು ಏನಾದರೂ ಇದ್ರೂ ಸಹಿತ ಅದನ್ನು ನೈವೇದ್ಯ ಮಾಡ್ತೀನಿ ನಾನು. ಇದಾದಮೇಲೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಬರೋದು ಈ ಅಕ್ಕಿಯಿಂದ ಸಂಕಲ್ಪ. ಸೊ ನಾನು ಅಕ್ಕಿನ ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ದೇವರಿಗೆ, ಆ್ಯಂಡ್ ಫರ್ಗಿವ್ ಮಾಡು ಅಂತ, ಕ್ಷಮಿಸ್ಬಿಡು ಅಂತ ಕೇಳಿಕೊಂಡು, ಮತ್ತೆ ನನ್ನಲ್ಲಿ ಏನಿದೆ, ನನಗೇನು ಬೇಕು ಅಥವಾ ನನಗೆ ಯಾವ ರೀತಿ ಪ್ರೊಟೆಕ್ಷನ್ ಬೇಕು, ನೀ ಯಾವಾಗಲೂ ನನ್ನ ಜೊತೆನೇ ಇರು ಅಂತ ಕೇಳಿಕೊಂಡು ದೇವ್ರ ಹತ್ರ ಮಾತಾಡೋ ಥರ ಮಾತಾಡಿಬಿಟ್ಟು, ನನಗೆ ಗೊತ್ತಿರೋವಂಥ ಇವತ್ತಿನ ದಿನ ಯಾವ ವಾರ ಇರುತ್ತೆ ಆ ವಾರಕ್ಕೆ ತಕ್ಕಂಥ ಒಂದು ಮಂತ್ರ, ಸೋಮವಾರ ಓಂ ನಮಃ ಶಿವಾಯ ಅಂತ 11 ಸಲ, ಇಲ್ಲ ಅಂತಂದರೆ ಮಂಗಳವಾರ ಆದರೆ ಓಂ ದುರ್ಗಾಯ ನಮಃ ಅಂತ 11 ಸಲ, ಈ ಥರ ಆಯಾ ವಾರಕ್ಕೆ ತಕ್ಕಂಥ ಒಂದು ಮಂತ್ರನ 11 ಟೈಮ್ಸ್ ಹೇಳಿಬಿಟ್ಟು ನಾನು ಆರತಿ ಮಾಡ್ತೀನಿ. ಮಂತ್ರಕ್ಕೆ ತುಂಬಾ ಬೆಲೆ ಇರುತ್ತೆ, ಹಾಗಾಗಿ ಅಟ್ಲೀಸ್ಟ್ 11 ಟೈಮ್ಸ್ ಮಿನಿಮಮ್ ಮಾತ್ರ, 21 ಟೈಮ್ಸು 108 ಟೈಮ್ಸು ಸಹಿತ ಹೇಳ್ಬೋದು. ಸಿಂಪಲ್ ಬೀಜಾಕ್ಷರಗಳನ್ನ ಹೇಳಿದ್ರು ಸಾಕು, ತುಂಬ ದೊಡ್ಡ ದೊಡ್ಡ ಮಂತ್ರಗಳೇ ಹೇಳಬೇಕು ಅಂತೇನಿಲ್ಲ. ವಾರಕ್ಕೆ ತಕ್ಕಂಥ ನಾವೊಂದು ಮಂತ್ರನ ಹೇಳ್ಕೊತೀನಿ. ಸೊ ನೋಡ್ಬೋದು, ಸೋಮವಾರ ಓಂ ನಮಃ ಶಿವಾಯ, ಮಂಗಳವಾರ ಓಂ ದುರ್ಗಾಯ ನಮಃ, ವೆಡ್ನೆಸ್ಡೇ ಓಂ ನಮೋ ನಾರಾಯಣಾಯ, ಥರ್ಸ್ಡೇ ಓಂ ಬ್ರಹ್ಮಸ್ಪತಿಯ ನಮಃ ಅಥವಾ ಓಂ ಸಾಯಿರಾಮ, ಫ್ರೈಡೇ ಓಂ ಶ್ರೀಂ ನಮಃ ಅಥವಾ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಹೇಳ್ಕೊಂಡು, ಸ್ಯಾಟರ್ಡೇ ಓಂ ಹಂ ಹನುಮತೆ ನಮಃ, ಆ್ಯಂಡ್ ಸಂಡೇ ಓಂ ಸೂರ್ಯಾಯ ನಮಃ. ಈ ಥರ ಬೀಜನ ಅಕ್ಷರಗಳನ್ನ ಆಯಾ ದಿನಕ್ಕೆ ತಕ್ಕಂಗೆ ಒಂದು 11 ಟೈಮ್ಸ್ ಹೇಳ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು ಅಫರ್ಮೇಷನ್ಸ್ ಬರೆಯೋದು, ಅಂದರೆ ನಮ್ಮ ಪ್ರೆಸೆಂಟೇಷನಲ್ಲಿ ನಮ್ಮ ಲೈಫಲ್ಲಿ ಏನಿದೆ ಅನ್ನೋದನ್ನು ಬರೆಯೋದು. ಅದು ಎಸ್ಪೆಷಲಿ ಪಾಸಿಟಿವ್ ಥಿಂಗ್ಸ್ನ, ಲೈಕ್ ಐ ಹ್ಯಾವ್ ಎ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ಐ ಅಟ್ರಾಕ್ಟಿಂಗ್ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ, ವೆಲ್ತ್, ಪ್ರಾಸ್ಪರಿಟಿ, ಪೀಸ್ ಇನ್ ಮೈ ಹೋಮ್, ಆ್ಯಂಡ್ ಐ ಆಮ್ ಅಟ್ರಾಕ್ಟಿಂಗ್ ಲಾಟ್ ಆಫ್ ಮಿರಾಕಲ್ಸ್. ಈ ಥರ ಸಮಥಿಂಗ್ ಲೈಕ್ ಪ್ರೆಸೆಂಟೇಷನಲ್ಲಿ ಐ ಹ್ಯಾವ್ ಎ ಬ್ಯೂಟಿಫುಲ್ ಹೌಸ್ ಅನ್ನೋ ಥರ ಬೆಸ್ಟ್ ಪ್ರೆಸೆಂಟೇಷನಲ್ಲಿ ನಾವು ಅದನ್ನು ಬರಿತೀನಿ. ಜಸ್ಟ್ ಒಂದು ಪೇಜ್ ಬರಿತೀನಿ, ನನಗೆ ಏನೇನು ಇವತ್ತಾಗಿದೆ, ಏನೇನಿದೆ, ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಸಹಿತ ಬರಿತೀನಿ. ಸೊ ಅದಾದಮೇಲೆ ಏನು ಉದ್ಬತ್ತಿ ಇರುತ್ತೆ ಅದನ್ನೆಲ್ಲ ಕಡೆನೂ ಹಾಕ್ತಾ ಇಡೀ ಮನೆಯೆಲ್ಲ ಸಾರಿಸ್ಬಿಟ್ಟು, ಆಮೇಲೆ ತುಳಸಿ ದೇವಿಗೂ ಮತ್ತು ಸೂರ್ಯನಿಗೂ ಸಹಿತ ನಮಸ್ಕಾರ ಮಾಡಿಬಿಟ್ಟು ಅದನ್ನು ಪ್ಲ್ಯಾಂಟಲ್ಲಿ ಸಿಗಿಸ್ಬಿಟ್ಟು ಬರ್ತೀನಿ. ದಿಸ್ ಇಸ್ ಜಸ್ಟ್ 10 ಮಿನಿಟ್ಸ್ ನನ್ನ ಒಂದು ರಿಚುವಲ್ ಬೆಳಗ್ಗೆ ಪೂಜಾ. ಸೊ ನಾನು 7:30 ಒಳಗಡೆ ಮುಗ್ದೋಗುತ್ತೆ. ಇವತ್ತು ವ್ಲಾಗ್ ಮಾಡಬೇಕು ಅಂತ ಲೇಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ನಮ್ಮ ಹಸ್ಬೆಂಡಿಗೆ ತಿಂಡಿ ಮಾಡಿಕೊಡೋದು ಈಶಾ ಸ್ಕೂಲಿಗೆ ಹೋದ್ಮೇಲೆ. ಆ್ಯಂಡ್ ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಸಹಿತ ನನಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಲ್ಪ್ ಮಾಡ್ತಿರ್ತಾರೆ. ಆ್ಯಂಡ್ ನಾನು ತಿಂಡಿ ಮಾಡ್ತಿದ್ದೀನಿ ಅಂದರೆ ಅವರು ಪಕ್ಕಕ್ಕೆ ಏನಾರು ಅಡುಗೆ ಇದ್ದರೆ ಅದನ್ನು ಸಹಿತ ಮಾಡ್ತಿರ್ತಾರೆ. ದಿಸ್ ಇಸ್ ಹೌ ಪಾಸಿಟಿವ್ ಎನರ್ಜಿ ಅಂತಂದರೆ ಹೀಗೇ ಮನೇಲಿ ನಾವು ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೆಲ್ದಿಯಾಗಿ ನಗ್ತಾ ಇದ್ದರೆ ಅದು ತುಂಬಾ ಎನರ್ಜಿಗೆ ಕೌಂಟ್ ಆಗುತ್ತೆ. ಮನೇಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದಿರಬೇಕು. ಮನೇಲಿ ಆ ಒಂದು ಡಿವೈನ್ ಎನರ್ಜಿ ಬೇಕು ಅಂತಂದರೆ ಜಸ್ಟ್ ಪೂಜೆ ಮಾಡಿಬಿಡ್ತೀನಿ ಅಂದರೆ ಆಗೋದಿಲ್ಲ. ಸಮಸ್ಯೆ ಚೆನ್ನಾಗಿ 2 ದಿನ ತಿನ್ಕೋಗಿ ಚೆನ್ನಾಗಿ ಆಗ್ತಿದೀವಿ ಅನ್ನೋಣ, ಪೂರಿ ಗೀರಿ ಮಾಡಿ ಎಲ್ಲ ಹಾಳು ಮಾಡೋದು. ಮತ್ತೇನು ತಿನ್ಬೇಕೀಗ? ಈಶಾನ್ ಫೇವ್ರೇಟ್. ಒಟ್ಟು ಗಂಡ ಚೆನ್ನಾಗಾಗ್ಬಾರ್ದು ಅಷ್ಟೇ. ಚೆನ್ನಾಗಿರ್ಬೇಕಪ್ಪ, ಹೆಲ್ದಿಯಾಗಿ. ಪ್ರೋಟೀನ್ ಸಿಕ್ಕರೆ ಎಣ್ಣೆಲ್ಲ ಹಾಕಿ ಮುಚ್ಕೊಂತೀನಂತಾರ. ಈ ಎಣ್ಣೆ ಕಡಿಮೆ ಮಾಡಿ ಹೀಟು. ಪುಟ್ಟಮ್ಮ ಇಲ್ಲೇ ಹಾಕಿ ಕುತ್ಕೋತೀನಿ ಹೇಳಿ ಪುಟ್ಟ. ಬಿಸಿ ಏನಲ್ಲ, ನೀವು ಆಫ್ ಮಾಡಾದ್ರೆ ಅಲ್ಲಿ ಹೋಗ್ಬಿಡ್ತೀರಲ್ಲ, ಇಲ್ಲೇ ಕುಂತು ನಾನು ಕಣ್ಣು ನೋಡ್ತಾ ಇರ್ಬೇಕು ಅದೆಲ್ಲ. ಎಷ್ಟೋ ಸಲ ನೋಡಿದ್ದೀನಿ ನಾನು, ನೀವು ಹಂಗೆ ಇಟ್ಟು ಹೋಗೋದು. ನಾಯಿ ಕಲರ್ 3 ಸಲ ಆದ್ರೂ ಆಫ್ ಮಾಡಿರ್ತೀನಿ ನಾನೇ ಇಲ್ಲಿಂದ ಬಂದು. ನೆಕ್ಸ್ಟ್ ಅವರಿಗೆಲ್ಲ ತಿಂಡಿ ಕೊಟ್ಮೇಲೆ ನಾನು ಸಹಿತ ಪೂರಿ ಹಾಕ್ಕೊಂಡು ತಿನ್ಕೊಂಡು ಫುಲ್ ಡೇ ಕಂಟೆಂಟ್ ಏನು ಮಾಡಿರ್ತೀನಿ, ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಅದ್ರದ್ದು ಎಡಿಟಿಂಗ್ ಹೆಂಗೆ ಮಾಡ್ತೀನಿ ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಈವ್ನಿಂಗ್ ಆಗಲಿಕ್ಕೂ ನನ್ನ ಮಗಳು ಕರೆಕ್ಟಾಗಿ 4:30ಗೆ ಬರ್ತಾಳೆ. ಸೊ ಅವಳನ್ನ ಕರ್ಕೊಂಬರ್ಲಿಕ್ಕೆ ಪಿಕ್ ಮಾಡೋಕ್ಕೆ ನಾನು ಮತ್ತು ನಮ್ಮ ಮನೆ ನಾಯಿ ಹೋಗ್ತಾ ಇರೋದು. ಇವತ್ತು ನಾನು ಮತ್ತು ನನ್ನ ಶೋನ ಇಬ್ಬರು ಸೇರಿಕೊಂಡು ಸುಂದರಿ ಸೇರಿಕೊಂಡು ಈಶಾನ್ ಕರ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ 4:30ಗೆ ಬರ್ತಾಳೆ ಬಸ್ಸಲ್ಲಿ. ಸೊ ಅಲ್ಲಿ ನಮ್ಮ ಮನೆ ಅಂದರೆ ನಮ್ಮ ಮನೆ ಕ್ರಾಸಿಂಗಲ್ಲಿ, ಅಂದರೆ ಒಂದು ಸ್ಟ್ರೇಟ್ ಲೈನಲ್ಲಿ ಬರೋವಂಥ ಸರ್ಕಲಲ್ಲಿ ಬರ್ತಾಳೆ. ಆ್ಯಂಡ್ ಮನೇಲಿ ಈ ಥರ ಇವಾಗ ಒಂದು ಪುಲ್ಲಪ್ ಬಾರ್ನ ತೊಗೊಂಬಂದಿದ್ದೀವಿ. ಸೊ ದಟ್ ಅವಳು ಸ್ಟ್ರೆಂತ್ ಜಾಸ್ತಿ ಆಗಲಿ, ಮನೆ ಸ್ಕೂಲಿಂದ ಬಂದರೂ ಸಹಿತ ಒಂದು ಎಕ್ಸಸೈಸ್ ಇರಲಿ ಅಂತ ಹೇಳ್ಕೊಂಡು
ಸೊ ಅವಳು ಡೈಲಿ ಇವಾಗ ಪ್ರಾಕ್ಟೀಸ್ ಮಾಡ್ತಾಳೆ. ಇದೆಲ್ಲ ಕಂಪ್ಲೀಟ್ಲಿ ಅವಳೊಂದು ಸ್ಟ್ರೆಂತ್ ಬಂದು ಅದರೊಳಗೆ ಒಂದು ಏನಾದರೂ ಮಾಡಿದಾಗ ಅದ್ರ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಆ್ಯಂಡ್ ಇದ್ರದ್ದು ಲಿಂಕ್ ಏನಾರು ಇದೆಯಲ್ಲ ಅದಕ್ಕೆ ಡಿಸ್ಕ್ರಿಪ್ಷನ್ ಕಾರ್ಡೆ ಹಾಕಿರ್ತೀನಿ. ಇಲ್ಲಿ ಅಮೆಝಾನಲ್ಲಿ ತರಿಸ್ಕೊಂಡಿರೋದು ಮಕ್ಕಳಿಗೆ ತುಂಬ ಯೂಸ್ ಇದಕ್ಕೆ. ಡ್ರಿಲ್ ಮಾಡಬೇಕು, ಮಳೆ ಹೊಡಿಬೇಕು ಅಂತಿರಲ್ಲ, ಎಷ್ಟು ಯಾವ ಟೈಮಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಜಸ್ಟ್ ತಿರುಗಿಸ್ಬಿಟ್ಟು ಫಿಟ್ಟಿಂಗ್ ಮಾಡಿದ್ರೆ ಸಾಕು. ತುಂಬ ಪುಲ್ಲಪ್ ಬಾರು, ತುಂಬ ಯೂಸೇಬಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈವ್ನಿಂಗ್ ರಿಚುವಲ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು 5 ಮಿನಿಟ್ಸ್ ಅಂತಲೇ ಹೇಳ್ಬೋದು. ತುಪ್ಪ ದೀಪ ಹಚ್ಬಿಟ್ಟು ಆ್ಯಂಡ್ ಇವತ್ತು ಟ್ಯೂಸ್ಡೇ ಆಗಿರೋದ್ರಿಂದ ಕರ್ಪೂರಕ್ಕೆ ಲವಂಗಗಳನ್ನ ಹಾಕಿಬಿಟ್ಟು, ಅಂದರೆ ನೆಗೆಟಿವ್ ಎನರ್ಜಿ ಇರಬಾರ್ದು, ಇವಿಲ್ಲ ಏನೂ ಇರಬಾರ್ದು ಅಂತ ತಿಳ್ಕೊಂಡು ಈ ಲವಂಗಗಳನ್ನ ಹಾಕಿಬಿಟ್ಟು ಕರ್ಪೂರ ಹಚ್ಚಿ ಇಡೀ ಮನೆಯೆಲ್ಲ ಬೆಳಗ್ತೀನಿ. ಆ್ಯಂಡ್ ಬೆಳಗ್ತಾ ಇರಬೇಕಾದ್ರೆ ಹನುಮಾನ್ ಚಾಲೀಸ ಹಾಡನ್ನ ಟಿ ವಿಯಲ್ಲಿ ಅಥವಾ ಏನಿದೆ ನಮ್ಮ ಮನೇಲಿ ಬ್ಲೂಟೂತ್ ಸ್ಪೀಕರಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ಒಂದು ರಿಚುವಲ್ಸ್ ಮಾಡೋದ್ರಿಂದ ಜಸ್ಟು ನಮಗೆ ಮನಸ್ಸಿಗೆ ನೆಮ್ಮದಿ ಅಷ್ಟೇ ಸಿಗೋದಿಲ್ಲ, ಈವನ್ ಏನಾದರೂ ಕ್ರಿಮಿಕೀಟಗಳು ಸೊಳ್ಳೆಗಳೆಲ್ಲ ಬರೋದಿಲ್ಲ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರನೂ ಈ ಒಂದು ಧೂಪನ ರಾತ್ರಿ ಹೊತ್ತು ಹಚ್ಚಲಿಕ್ಕೆ ಹೇಳ್ತಾರೆ, ಅಥವಾ ಕರ್ಪೂರಕ್ಕೆ ಕೆಲವೊಂದು ಆ್ಯನ್ಷಿಯಂಟ್ ಥಿಂಗ್ಸ್ನ ಹಾಕಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ನಾನೊಂದು 5 ಮಿನಿಟ್ಸ್ ಕೂತ್ಕೊಂಡು ಹನುಮಾನ್ ಚಾಲೀಸನ ಓದ್ತೀನಿ. ಒಂದು 5 to 7 ಮಿನಿಟ್ಸಲ್ಲಿ ನಾನು ಅದನ್ನು ಓದಿ ಮುಗಿಸ್ತೀನಿ. ಒಂದು ಸಾಂಗ್ನ ಪಕ್ಕಕ್ಕೆ ಹಾಕಿಬಿಟ್ಟು ಅದನ್ನೇ ಕೇಳಿಸ್ಕೊತ ನಾನು ಸಹಿತ ಓದ್ತಾ ಇರ್ತೀನಿ. ಇಲ್ಲ, ನಾನೀಗ ಒಂದು 6 ಮಂತ್ಸ್ ಮೇಲಾಯಿತು ಹನುಮಾನ್ ಚಾಲೀಸ ಡೈಲಿನೂ ಹಾಕ್ತೀನಿ ಬ್ಲೂಟೂತ್ ಸ್ಪೀಕರಲ್ಲಿ, ನಾನು ಓದ್ತಾ ಇರ್ತೀನಿ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಮೀ ಲಾಟ್ ಆಫ್ ಸ್ಟ್ರೆಂತ್. ಇಲ್ಲ, ನೀವು ಫಾಸ್ಟಾಗಿ ಹೋಮ್ವರ್ಕ್ ಮಾಡ್ತೀಯಾ? ಐ ನೋ ದಟ್ ಥಿಂಗ್. ಮತ್ತು ನಾನು ನೀಟಾಗಿ ಬೈಯಲ್ಲ. ಯಾವುದು ಲೆಟರ್ ಬರಿತಾ ಇದೆಯಾ? ಏನಂತಾರೆ ಅದಕ್ಕೆ? ಟ್ರೀ ಅಲ್ಲ, ಟ. ನನ್ನ ಮಗಳು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಕರೆಕ್ಟ್ 7:30 ಆಗಿದೆ. ಈಗ ಇನ್ನೊಂದು ಅವರ್ 8:30 ತನಕ ಮಲ್ಕೋಬೇಕಲ್ಲ. ಸೊ ಈಗ ಹೋಮ್ವರ್ಕ್ ಮಾಡಿದ್ದಾಳೆ. ಊಟ ಆಯ್ತು ಅವ್ರದ್ದು. ಅನ್ನ ಸಾರು ಊಟ ಬರ್ತಿದ್ದಂಗೆ ಒಂದು ಸಲ ಮಾಡಿಸಿದ್ದೆ, ಆಮೇಲೆ ಮತ್ತೆ ಇನ್ನೊಂದು ಸಲ ಊಟ ಮಾಡಿಸಿದೆ. ಮಿಡಲಲ್ಲಿ ಕಾರ್ನ್ ತಿಂದಳು, ಮತ್ತು ಒಂದು ಡೋನಟ್ ತಿಂದು ಒಂದು ಸಣ್ಣ ಪೀಸ್ ಅರ್ಧ ತಿಂದಳು. ಸೊ ಇಷ್ಟೆಲ್ಲ ಮುಗಿಸಿ ಇವಾಗ ಊಟ ಮುಗಿಸಿ ಹೋಮ್ವರ್ಕ್ ಮಾಡ್ತೀಯಲ್ಲ, ಲಾಸ್ಟ್ ಊಟಕ್ಕೆ ಮಲಕ್ಕಿಂತ ಮುಂಚೆ ಹೋಮ್ವರ್ಕ್ ಅವಳು. ಸೊ ನೆಕ್ಸ್ಟ್ ಲಾಸ್ಟ್ ಫೈನಲ್ ಥಿಂಗ್ ಏನಂದರೆ, ದೇವರ ಮನೆಯಲ್ಲಿ ಹೂವೆಲ್ಲ ಬಾಡೋಗಿರುತ್ತಲ್ಲ, ಸೊ ಅದನ್ನು ಈವ್ನಿಂಗ್ ನೈಟ್ ಅಂದರೆ ಒಂದು 8-8:30 ಅಷ್ಟೊತ್ತಿಗೆ ತೆಗಿತೀನಿ. ತೆಗಿತಾ ಇರ್ಬೇಕಾದ್ರೆ ಈ ಬ್ಲೂ ಕಲರ್ ಫ್ಲವರ್ ಇರುತ್ತಲ್ಲ ಅದರೊಳಗೆ ಟೀ ಮಾಡ್ಕೊಂಡು ಕುಡಿತೀನಿ. ಸೊ ಹಾಗಾಗಿನೇ ಅದನ್ನು ತೆಗೆಯೋದು ಆ್ಯಕ್ಚುಲಾಗಿ. ಆ್ಯಂಡ್ ಅಷ್ಟೇ ಅಲ್ಲದೆ ಹೂಗಳು ದೇವ್ರ ಮುಂದೆ ಆ ಥರ ಬಾಡಿರೋ ಹೂವು ಇರಬಾರ್ದಂತೆ, ಅದೂ ಒಂದು ರೀಸನ್ನು. ಸೊ ಎರಡೂ ಆಗುತ್ತೆ. ಸೊ ಈ ಏನಿದೆ ಬ್ಲೂ ಕಲರ್ ಫ್ಲವರ್ ಏನು ಸಿಕ್ಕಿದೆಯಲ್ಲ, ಇಷ್ಟು ಫ್ಲವರ್ನ ನಾನು ತೊಗೊಂಡ್ಬಿಟ್ಟು ಅದರದ್ದು ಜ್ಯೂಸ್ ಮಾಡ್ತೀನಿ. ಅಂದರೆ ನೀರಲ್ಲಿ ಹಾಕಿ ಕುದಿಸಿದಾಗ ಅದು ಬ್ಲೂ ಕಲರ್ ಬರುತ್ತೆ. ಆ್ಯಂಡ್ ಇಟ್ಸ್ ವೆರಿ ಗುಡ್ ಫಾರ್ ದ ಎನರ್ಜಿ ಆ್ಯಂಡ್ ಡಿಪ್ರೆಷನ್ ಆಗೋದಿಲ್ಲ, ತುಂಬ ಮೆಂಟಲಿ ಕಾಮ್ನೆಸ್ ಕೊಡುತ್ತೆ. ಅದೊಂದು ಕಾರಣಕ್ಕೆ ಇದೊಂದು ಬ್ಲೂ ಟೀನ ಆ್ಯಂಡ್ ಇಮ್ಯುನಿಟಿನೂ ಬೂಸ್ಟ್ ಮಾಡುತ್ತೆ. ಸೊ ಬ್ಲೂ ಟೀನ ನೈಟ್ ಎಲ್ಲ ನಂದು ಊಟ ಆಗಿರುತ್ತೆ 8 o'clock 8:15 ತನಕ. ಸೊ ಊಟ ಆದಮೇಲೆ ಒಂದು ಬ್ಲೂ ಟಿಕ್ ಇಟ್ಕೊಂಡು ಮಲ್ಗೋದು. ಅಂದರೆ 9-9:30 ತನಕ ಹೋಗ್ತೀವಿ ಬೆಡ್ಡಿಗೆ. ಬಟ್ ಹೋಗೋಕ್ಕಿಂತ ಮುಂಚೆ ನೈಟ್ ಎಲ್ಲ ನೆನೆಸಿಟ್ಟಿರ್ತೀನಿ. ದ್ರಾಕ್ಷಿ, ಮೇಥಿ ಮತ್ತು ಸೋಂಪು ಕಾಳು ಮತ್ತು ಇದು ಡೇಟ್ಸ್ ಇದನ್ನೆಲ್ಲ ನೆನೆಸಿಟ್ಟಿರ್ತೀನಿ. ಬೆಳಗ್ಗೆ ಜ್ಯೂಸಿಗೋಸ್ಕರ ಅವಳಿಗೆ ABC ಜ್ಯೂಸಿಗೆ ಇವನ್ನೆಲ್ಲ ಹಾಕ್ತೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟ್ ಇದೊಂದು ಫುಲ್ ಡೇ ವ್ಲಾಗ್ ಆಗಿತ್ತು. ನೈಟ್ 9:30ಗೆ ಬೆಡ್ಡಿಗೆ ಹೋದರೂ 10-10:30 ತನಕ ಮಲಗ್ತೀವಿ. ಸೊ ದಿಸ್ ಆಲ್ ಅಬೌಟ್ ಫುಲ್ ಡೇ ವ್ಲಾಗು ಆ್ಯಂಡ್ ಹೇಗೆ ನಾನು ದೇವ್ರ ಪೂಜೆ ಮಾಡ್ತೀನಿ, ತುಳಸಿ ಪೂಜೆ ಮಾಡ್ತೀನಿ ಅಂತ. ಸೊ ಹೀಗೇ ಇನ್ಫಾರ್ಮೇಷನ್ ವಿಡಿಯೋ ಆ್ಯಂಡ್ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಏನಾದ್ರು ಡೌಟ್ ಇದ್ದರೆ ಕೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಆವಾಗಲೇ ನನಗೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಇಟ್ಸ್ ಹೌ ಎನರ್ಜಿ ಪಾಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.